ವೆಲ್ಕಮ್ ಟು ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 7 ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟರ್. ಪಾರ್ಟ್ 6 ಅಲ್ಲಿ ನಾವು ಏನ್ ಮಾಡ್ತಿದ್ವಿ? ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ವಿ ಅಲ್ವಾ? ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಕ್ಸರ್ಸೈಸ್ 10.3 ನ ಮುಂದುವರಿಸೋಣ. The difference 7th one, the difference of squares of two numbers is 180. The square of the smaller number is 8 times the larger number. Find the two numbers. ಏನೇನಿದೆ? Difference of squares of two numbers 180. One number x, ಇನ್ನೊಂದು number y ಅಂತ ಹೇಳೋಣವಾ? So difference between squares of two numbers ಅಂದ್ರೆ x square minus y square ಎಷ್ಟಾಗುತ್ತೆ? x square minus y square is 180 ಅಲ್ವಾ? x square minus y square is 180. ನೆಕ್ಸ್ಟ್ ಇವಾಗ ನೋಡಿ, ಇದರಲ್ಲಿ ದೊಡ್ಡ ನಂಬರ್ ಯಾವುದು, ಚಿಕ್ಕ ನಂಬರ್ ಯಾವುದು? x square minus y square 180 ಅಂದ್ರೆ ಪಾಸಿಟಿವ್ ನಂಬರ್ ಬಂತಂದ್ರೆ ಇದು ದೊಡ್ಡ ನಂಬರ್, ಇದು ಚಿಕ್ಕ ನಂಬರ್ ಅಲ್ವಾ? x ದೊಡ್ಡ ನಂಬರ್, y ಚಿಕ್ಕ ನಂಬರ್ ಅಲ್ವಾ? ಕರೆಕ್ಟಾ? ಓಕೆ. ಸೊ y ಚಿಕ್ಕ ನಂಬರ್ ಅಂತ ನಮ್ಗೆ ಗೊತ್ತಾಯ್ತು. The square of the smaller number ಯಾವುದು? y ಅಲ್ವಾ? Square of the smaller number equal to ಏನಂತೆ? 8 times the larger number. Larger number x ಬಂದಿತ್ತಲ್ವಾ ಇವಾಗ? So 8 times ಏನು? 8 times larger number. 8 times square of larger number ಅಂತ ಹೇಳಿಲ್ಲ, 8 times larger number. So 8 times x ಅಲ್ವಾ? ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಹೆಂಗ್ ಬಂತು? ಡಿಫರೆನ್ಸ್ ಆಫ್ ಸ್ಕ್ವೇರ್ಸ್ ಆಫ್ ಟು ನಂಬರ್ಸ್. ಸೊ x square minus y square 180. ಇನ್ನೊಂದು the square of the smaller number. ಚಿಕ್ಕ ನಂಬರ್ y ಅಲ್ವಾ? ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಚಿಕ್ಕ ನಂಬರ್ y, ಸೊ y square equal to 8 times larger number x ಅಲ್ವಾ? ಸೊ 8x. ಇವಾಗ ಏನ್ ಮಾಡ್ಬೋದು ನೋಡಿ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಲ್ವಾ? ಕರೆಕ್ಟಾ? y square ಇದೆ, y square 8x. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟಿಂಗ್ ಏನಾಗುತ್ತೆ? x square minus 8x equal to 180 ಅಲ್ವಾ? y square ಜಾಗದಲ್ಲಿ 8x ಹಾಕಿದ್ವಿ, ಕರೆಕ್ಟಾ? ಏನಾಗುತ್ತೆ? 180 ಕಡೆ ತಗೋಬನ್ನಿ. x square minus 8x minus 180 equal to 0 ಅಲ್ವಾ? ಕರೆಕ್ಟಾ? ಈ ಕಡೆ ಬರೀಲ್ಲ. x square minus 8x minus 180 equal to 0. ಇವಾಗ ಇಲ್ಲಿಂದ ಏನ್ ಮಾಡ್ಬೋದು? ಇದನ್ನ ಫ್ಯಾಕ್ಟರೈಸ್ ಮಾಡಕ್ಕಾಗತ್ತಾ? ಫ್ಯಾಕ್ಟರೈಸ್ ಮಾಡೋದು ಅಂದ್ರೆ ಯಾವ ತರ? ಮೈನಸ್ 180 ಸ್ಪ್ಲಿಟ್ ಮಾಡಬೇಕು, ಎರಡು ನಂಬರ್ಸ್ ಆಗಬೇಕು. ಇಲ್ಲಿ -8, ಸೊ ಇಲ್ಲಿ ಇಂಟು ಇಲ್ಲಿ ಪ್ಲಸ್. ಸೊ ಯಾವ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ -180, ಆಡ್ ಮಾಡಿದ್ರೆ -8 ಬರುತ್ತೆ? ಯಾವ್ದಿರ್ಬೋದು? ಟ್ರೈ ಮಾಡಿ. 9 ಮತ್ತೆ 20 ಆಗ ಸಾಧ್ಯತೆ ಇದೆಯಾ? ಇಲ್ಲ, ಬರಲ್ಲ. ಆಮೇಲೆ 20 ಮತ್ತೆ 12 ಆಗತ್ತಾ? ಇಲ್ಲ. 20 ಮತ್ತೆ 12 ಮಾಡಿದ್ರೆ 240 ಆಗ್ಬಿಡುತ್ತೆ. ಆಮೇಲೆ ಮತ್ತೇನಾಗ್ಬೋದು? 18 ಮತ್ತೆ 10 ಆಗ್ಬೋದಾ? 18 ಮತ್ತೆ 10 ಆಗ್ಬೇಕು, -8 ಬರಬೇಕು ಅಂದ್ರೆ ಯಾವ್ದು ಇರಬೇಕು? ಒಂದು 10, ಇನ್ನೊಂದು -18. ಕರೆಕ್ಟಾ? ಗೆಸ್ ಮಾಡಿದ್ರಾ? ನೋಡಿ, 10 ಇಂಟು -18 ಎಷ್ಟು? -180. ಆಡ್ ಮಾಡಿದ್ರೆ ಎಷ್ಟು? -8. ಸೊ 10 ಮತ್ತೆ -18 ಆಗತ್ತಲ್ವಾ? ಕರೆಕ್ಟಾ? ಸೊ ಏನು 10 ಮತ್ತೆ -18? ಸೊ x square plus 10x minus 18x minus 180 equal to 0. x plus 10 minus 18 x plus 10 equal to 0. x minus 18 ಆಮೇಲೆ x plus 10 equal to 0. ಇದು ತಗೊಂಡ್ರೆ ಏನಾಗುತ್ತೆ? x minus 18 equal to 0 ಅಂದ್ರೆ x equal to 18. ಇದು ತಗೊಂಡ್ರೆ ಏನಾಗುತ್ತೆ? x plus 10 equal to 0 ಅಂದ್ರೆ equal to 0 ಅಂದ್ರೆ x equal to -10 ಅಲ್ವಾ? ಸೊ ಯಾವ ತಗೋತೀರಾ? 18 ತಗೋತೀರಾ, -10 ತಗೋತೀರಾ? ನೋಡೋಣವಾ ಯಾವ ತಗೋಬೇಕು ಅಂತ. x 18 ತಗೋಣ ಫಸ್ಟ್. x 18 ತಗೊಂಡ್ರೆ ನೋಡಿ, x 18 ತಗೊಂಡ್ರೆ y ಏನಾಗುತ್ತೆ? y square equal to 8x ಅಲ್ವಾ? ಸೊ y square equal to 8x ಅಂದ್ರೆ y square equal to 8 into 18 ಹೌದಾ? ಈ ಕಡೆ -10 ಇದೆ. ಸೊ y square equal to 8x ಅಂದ್ರೆ y square equal to 8 into -10 ಅಲ್ವಾ? ಇಲ್ಲಿ ಏನಾಗುತ್ತೆ? 18 into 8, 8 8 64, 4 6 144. y square equal to 144 ಬರುತ್ತೆ. ಇಲ್ಲಿ y square equal to -80 ಆಗುತ್ತೆ ಅಲ್ವಾ? ನೋಡಿ, x equal to 18 ಗೆ y ಹುಡುಕ್ತಾ ಇದೀವಿ, x equal to -10 ಗೆ ಕೂಡ y ಹುಡುಕ್ತಾ ಇದೀವಿ. ಎರಡು ಆನ್ಸರ್ ಬಂತಲ್ವಾ?
y ಸ್ಕ್ವೇರ್ ಈಕ್ವಲ್ ಟು 144 ಕರೆಕ್ಟ್ ಆಗ್ಬೋದಾ ಇಲ್ಲ y ಸ್ಕ್ವೇರ್ ಈಕ್ವಲ್ ಟು -80 ಕರೆಕ್ಟ್ ಆಗ್ಬೋದಾ? ಏನ್ ಹೇಳ್ತೀರಾ ನೀವು? ಒಂದು ನಂಬರ್ ಸ್ಕ್ವೇರ್ ನೆಗೆಟಿವ್ ಆಗಿ ಸಾಧ್ಯತೆ ಇದೆಯಾ? ಇಲ್ಲ. ನಂಬರ್ ಸ್ಕ್ವೇರ್ ಯಾವತ್ತೂ ಪಾಸಿಟಿವ್ ಇರುತ್ತೆ ಅಲ್ವಾ? ಸೊ -80 ಆಗಿ ಸಾಧ್ಯತೆ ಇಲ್ಲ, -1 y ಸ್ಕ್ವೇರ್. ಸೊ ಇದನ್ನ ಬಿಟ್ಟಾಕ್ತಿವಿ, ಇದನ್ನ ಸೆಲೆಕ್ಟ್ ಮಾಡ್ತೀವಿ. y ಸ್ಕ್ವೇರ್ ಈಕ್ವಲ್ ಟು 144. y ಸ್ಕ್ವೇರ್ ಈಕ್ವಲ್ ಟು 144 ಅಂದ್ರೆ y ಏನು? y ಈಕ್ವಲ್ ಟು √144 ಈಕ್ವಲ್ ಟು 12 ಅಲ್ವಾ? ಗೊತ್ತಾಯ್ತಾ? y 12 ಅಲ್ವಾ? ಸೊ x ಏನು? x 8 ಅಲ್ಲ 8 ಅಲ್ಲ 18, y is 12. ಕರೆಕ್ಟಾ? ಬಂತಾ x y ಏನು ಅಂತ ಅರ್ಥ ಆಯ್ತಲ್ವಾ? ಯಾಕೆ ಮೈನಸ್ ಟೆನ್ ತಗೊಳಕ್ ಆಗಲ್ಲ? ಯಾಕಂದ್ರೆ y ಸ್ಕ್ವೇರ್ -80 ಆಗೋ ಸಾಧ್ಯತೆ ಇಲ್ಲ, ಅದಕ್ಕೆ ಈ ತರ 18 ಮತ್ತೆ 12. ಸೊ ಇವಾಗ ಈ ಪ್ರಾಬ್ಲಮ್ ಅರ್ಥ ಆಯ್ತು ಅನ್ಕೋತೀನಿ. ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಇವಾಗ 8th one ನೋಡೋಣ. ಇವಾಗ 8th one ನೋಡಿ, ಇದು ನೀವೇ ಟ್ರೈ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಅಷ್ಟೇ ಸೊಲ್ಯೂಷನ್ ನೋಡ್ಕೊಳ್ಳಿ. So a train travels 360 km at uniform speed. If the speed had been 5 km/h more, it would have taken 1 hour less for the same journey. Find the speed of the train. ಅಲ್ವಾ? ಸೊ ಡಿಸ್ಟೆನ್ಸ್ ಎಷ್ಟು? 360. ಸ್ಪೀಡ್ ಎಷ್ಟು? 5 km ಮೋರ್ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗ್ ಯೂಸ್ ಮಾಡೋದು ಅಂತ. ಟೈಮ್ ಎಷ್ಟು? 1 hour ಲೆಸ್ ಅಂತ ಹೇಳಿದ್ದಾರೆ, ಅದನ್ನು ಕೂಡ ನೋಡೋಣ ಹೆಂಗ್ ಯೂಸ್ ಮಾಡೋದು ಅಂತ. ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಇದ್ರ ರಿಲೇಶನ್ಶಿಪ್ ಏನು? ಯಾವತ್ತು ಹೇಳ್ಕೊಟ್ಟಿದ್ದೆ, ಮುಂಚೆಯಿಂದ ಇದ್ದ ಪ್ರಾಬ್ಲಮ್ಸ್ ಮಾಡ್ತಾ ಬಂದಿದ್ದೀವಿ. ಏನ್ ಹೇಳ್ಕೊಟ್ಟಿದ್ದೆ? ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್ ಅಂತ ಅಲ್ವಾ? ಸೊ ಈ ಫಾರ್ಮುಲಾ ಯಾವತ್ತು ನೆನ್ಪಿಟ್ಕೋಬೇಕು ನೀವು ಅಪ್ಲಿಕೇಶನ್ ಲೆವೆಲ್ಗೆಲ್ಲ. ಡಿಸ್ಟೆನ್ಸ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್. ಡಿಸ್ಟೆನ್ಸ್ ಎಷ್ಟು? 360. ಸ್ಪೀಡ್ ಗೊತ್ತಿಲ್ಲ, ಎಕ್ಸ್ ಅದ ತಗೋಣ. ಓಕೆ, ಇವಾಗ ಏನಾಗುತ್ತೆ? ಡಿಸ್ಟೆನ್ಸ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್. 360 ಕಿಲೋಮೀಟರ್ ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಹೋಗ್ತಿದೆ. ಸೊ 360 ಕಿಲೋಮೀಟರ್ ಡಿವೈಡ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್ ಅಂತ ಬರೆಯೋಣ ಅಲ್ವಾ? ಎಕ್ಸ್ ಸ್ಪೀಡ್ ತಗೊಂಡ್ರೆ ಟಿ ಟೈಮ್ ತಗೊಳುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ನೋಡಿ, ಇದೇ ಎಕ್ಸ್ಟ್ರಾ ಸ್ಟೆಪ್ ಇರೋದು, ಟಿ ಅಂದ್ರೆ ಟೈಮ್ ಅಂತ ತಗೊಳ್ಳೋದು. ಗೊತ್ತಾಯ್ತಾ? ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಪ್ರಾಕ್ಟೀಸ್ ಅಲ್ಲೇ. ಸೊ 360 ಸ್ಪೀಡ್ ಡಿವೈಡ್ 360 ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಟೈಮ್ ಟಿ ಅಂತ ತಗೋಣ. ಗೊತ್ತಾಯ್ತಾ? ಟೈಮ್ ಈಕ್ವಲ್ ಟು ಟಿ, ಟೈಮ್ ಟಿ. ಓಕೆನಾ? ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. if the speed had been 5 km/h more, ಅಂದ್ರೆ ಸ್ಪೀಡ್ x plus 5 ಆಗಿದ್ರೆ it would have taken 1 hour less, t minus 1 ಆಗುತ್ತೆ ಅಲ್ವಾ? ಸೊ 360 ಸ್ಪೀಡ್ ಡಿವೈಡ್ ಬೈ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್, ಡಿಸ್ಟೆನ್ಸ್ 360 ಡಿವೈಡ್ ಬೈ ಸ್ಪೀಡ್ ಎಷ್ಟು? ಸ್ಪೀಡ್ had been 5 km/h more, x ಇದ್ದು x plus 5 ಆಗುತ್ತೆ. ಟೈಮ್ ಎಷ್ಟು ತಗೋತಿದ್ದು? 1 hour less, ಸೊ t ತಗೋತಿದ್ರೆ t minus 1 ಅಲ್ವಾ? ಕರೆಕ್ಟ್ ಆಗಿ ಈ ಸ್ಟೇಟ್ಮೆಂಟ್ ಅದು ಈ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಮುಂಚೆನೂ ಮಾಡಿದ್ವಿ ಸುಮಾರಿಂತ ಪ್ರಾಬ್ಲಮ್. ಸ್ಪೀಡ್ ಇಲ್ಲ, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್. ಡಿಸ್ಟೆನ್ಸ್ ಎಷ್ಟು? 360. ಎಕ್ಸ್ ಅಂತ ತಗೋಣ. ಸ್ಪೀಡ್ ಟೈಮ್ ಎಷ್ಟಾಗುತ್ತೆ? ಟಿ. ಸ್ಪೀಡ್ 5 km ಜಾಸ್ತಿ ಮಾಡಿದ್ರೆ ಟೈಮ್ 1 hour ಕಡಿಮೆ ತಗೋತಿತ್ತು. ಸೊ ಡಿಸ್ಟೆನ್ಸ್ ಸೇಮ್ ಫಾರ್ ಸೇಮ್ ಜರ್ನಿ, ಸೇಮ್ ಡಿಸ್ಟೆನ್ಸ್. 360 ಡಿವೈಡ್ ಬೈ ಸ್ಪೀಡ್ 5 km ಜಾಸ್ತಿ, ಟೈಮ್ 1 ಗಂಟೆ ಕಡಿಮೆ ಅಲ್ವಾ? ಇವಾಗ ನೋಡಿ, ಟಿ ಈಕ್ವಲ್ ಏನು? 360 ಬೈ ಎಕ್ಸ್ ಈಕ್ವಲ್ ಟು ಟಿ ಅಂತೆ. ಸೊ ಟಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಈಕ್ವೇಶನ್ ಅಲ್ಲಿ ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ, ಟಿ ಜಾಗದಲ್ಲಿ 360 ಬೈ ಎಕ್ಸ್ ಹಾಕಿ. ಸೊ 360 divided by x plus 5 equal to 360 divided by x minus 1 ಅಲ್ವಾ? ಈಸಿ ಅಲ್ವಾ ಇಲ್ಲಿವರೆಗೆ? ಇದನ್ನ ಇವಾಗ ಕಾಮನ್ ಡಿನಾಮಿನೇಟರ್ ಮಾಡಿ x into x ಮಾಡಿ, ಇಲ್ಲಿ 360 minus x divided by x ಆಗುತ್ತೆ. x ಈ ಕಡೆ ತಗೊಬನ್ನಿ, x plus 5 ಆ ಕಡೆ ತಗೊಬನ್ನಿ, ಏನಾಗುತ್ತೆ? 360x 360 minus x into x plus 5 ಅಲ್ವಾ? ಮಲ್ಟಿಪ್ಲೈ ಮಾಡಿ, ಇದು ಏನಾಗುತ್ತೆ? 360x ಇಲ್ಲಿ 360x plus 1800 minus x square minus 5x ಅಲ್ವಾ? ಏನಾಗುತ್ತೆ? 360x ಕ್ಯಾನ್ಸಲ್ ಆಗುತ್ತೆ. ಆ ಕಡೆ ಇದೆಲ್ಲ ಈ ಕಡೆ ತಗೊಬನ್ನಿ, x ಸ್ಕ್ವೇರ್ ಪ್ಲಸ್ 5x ಮೈನಸ್ 1800 ಈಕ್ವಲ್ ಟು 0 ಆಗುತ್ತೆ ಅಲ್ವಾ? ಯಾವ ತರ ಸ್ಪ್ಲಿಟ್ ಮಾಡಬಹುದು? ಮಲ್ಟಿಪ್ಲೈ ಮಾಡಿದ್ರೆ 1800 ಮೈನಸ್ 1800, ಆಡ್ ಮಾಡಿದ್ರೆ ಎಷ್ಟು? ಆಡ್ ಮಾಡಿದ್ರೆ 5 ಪ್ಲಸ್ 5. ಯಾವ್ದು ತಗೋಬಹುದು? ಟ್ರೈ ಮಾಡಿ 90 20 ಆಗತ್ತಾ? ಇಲ್ಲ, ಆಡ್ ಮಾಡಿದ್ರೆ 5 ಆಗಿ ಬರುತ್ತೆ. ಯಾವ್ದಾಗ್ಬೋದು? 25 ಜೊತೆ ಯಾವ್ದಾದ್ರು ಆಗ್ಬೋದಾ? ಇಲ್ಲ, 40 45 ಆಗ್ಬೋದಾ? ನೋಡಿ, ಮೈನಸ್ 40 ಮತ್ತೆ ಪ್ಲಸ್ 45 ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ಹೌದು 1800 ಮೈನಸ್ 1800, ಆಡ್ ಮಾಡಿದ್ರೆ ಪ್ಲಸ್ 5 ಅಲ್ವಾ? ಮೈನಸ್ 40 45 ಆಡ್ ಮಾಡಿದ್ರೆ ಪ್ಲಸ್ 5. ನಿಮ್ಗೆ ಇದು ಫ್ಯಾಕ್ಟರೈಸ್ ಮಾಡಕ್ ಕಷ್ಟ ಆದ್ರೆ ಏನು ಪರವಾಗಿಲ್ಲ, ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಇದೆಯಲ್ವಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a, ಅದನ್ನು ಕೂಡ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ? ಮೈನಸ್ 40 ಮತ್ತೆ ಪ್ಲಸ್ 45, x²
square minus 40x plus 45x minus 1800 equal to 0. X minus 40 plus 45 x minus 40 equal to 0. ಏನಾಗುತ್ತೆ x plus 45 ಆಮೇಲೆ x minus 40 equal to 0. So x plus 45 equal to 0 ತಗೊಂಡ್ರೆ ಏನಾಗುತ್ತೆ x equal to minus 45 ಆಗುತ್ತೆ, ಅಥವಾ or x minus 40 equal to 0 ತಗೊಂಡ್ರೆ ಏನಾಗುತ್ತೆ x equal to 40 ಆಗುತ್ತೆ ಅಲ್ವಾ. ನೋಡ್ಕೊಳ್ಳಿ, x plus 45 equal to 0 ಅಂದ್ರೆ x equal to minus 45, x minus 40 equal to 0 ಅಂದ್ರೆ x equal to 40. ಸೊ ಯಾವ್ದಾಗ್ಬೋದು ಇದರಲ್ಲಿ? x ಏನು ಸ್ಪೀಡ್ ನೆಗೆಟಿವ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ. ಸೊ ಇದು ಬೇಡ, ಈ ವ್ಯಾಲ್ಯೂನ ತಗೋಣ. ಗೊತ್ತಾಯ್ತಾ? ಸೊ ಸ್ಪೀಡ್ ಎಷ್ಟು? ಸ್ಪೀಡ್ x, ಸ್ಪೀಡ್ ಈಕ್ವಲ್ ಟು 40 ಅರ್ಥ ಆಯ್ತಾ ಯಾವ ತರ ಮಾಡೋದು ಅಂತ? ಇದರಲ್ಲಿ ಈ ಎರಡು ಸ್ಟೇಟ್ಮೆಂಟ್ ಬರೆಯೋದು ತುಂಬಾ ಮುಖ್ಯ. ಆಮೇಲೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಟಿ ಅನ್ನ ತಗೊಳ್ಳೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ಇಲ್ಲಿಂದ ಇಲ್ಲಿಗೆ ರೆಡ್ಯೂಸ್ ಮಾಡೋದು, ಆಮೇಲಿಂದ ಕ್ವಾಡ್ರಾಟಿಕ್ ಇಕ್ವೇಶನ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡೋದು. ಆಮೇಲೆ ಸ್ಪೀಡ್ ನೆಗೆಟಿವ್ ಇರಲ್ಲ ಅಂತ ಕಿತ್ತಾಕೋದು, ಒಂದಷ್ಟೇ ಹೇಳ್ಕೊಳ್ಳೋದು. 40 ಸ್ಪೀಡ್ ಇಸ್ 40 ಕಿಲೋಮೀಟರ್ ಪರ್ ಅವರ್. ಗೊತ್ತಾಯ್ತಲ್ವಾ ಯಾವ ತರ ಮಾಡೋದಂತ? ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ಇಂತಂದು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಸೊಲ್ಯೂಷನ್ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ, ಅರ್ಥ ಆಗುವಷ್ಟು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇಂಥ ಪ್ರಾಬ್ಲಮ್ ಅಂತೂ ಒಂದು ಎಕ್ಸ್ಪೆಕ್ಟ್ ಮಾಡಲೇಬಹುದು. ಗೊತ್ತಾಯ್ತಲ್ವಾ ಎಕ್ಸಾಮ್ಗೆ? ಇವಾಗ ನೆಕ್ಸ್ಟ್ ಒನ್ ನೋಡೋಣ. 9th 10th ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟ್ 11th ಒನ್ ನೋಡೋಣ. ಇವಾಗ 11th ಒನ್ ನೋಡೋಣ. ಸಮ್ ಆಫ್ ಏರಿಯಾಸ್ ಆಫ್ ಟೂ ಸ್ಕ್ವೇರ್ಸ್ ಇಸ್ 468 ಮೀಟರ್ ಸ್ಕ್ವೇರ್. ಇಫ್ ದ ಡಿಫರೆನ್ಸ್ ಆಫ್ ದೇರ್ ಪೆರಿಮೀಟರ್ಸ್ ಇಸ್ 24 ಮೀಟರ್, ಫೈಂಡ್ ದ ಸೈಡ್ಸ್ ಆಫ್ ದ ಟೂ ಸ್ಕ್ವೇರ್ಸ್ ಅಲ್ವಾ. ಸೊ ಏರಿಯಾಸ್ ಆಫ್ ಟೂ ಸ್ಕ್ವೇರ್ ಸಮ್ ಮಾಡಿದ್ರೆ 468 ಅಂತೆ. ಟೂ ಸ್ಕ್ವೇರ್ ತಗೊಂಡಿದೀನಿ, ಒಂದು ಎಕ್ಸ್ ಸ್ಕ್ವೇರ್, ಇನ್ನೊಂದು ವೈ ಸೈಡ್. ಒಂದು ಸ್ಕ್ವೇರ್ ಇಸ್ ಸೈಡ್ ಎಕ್ಸ್, ಇನ್ನೊಂದು ಸ್ಕ್ವೇರ್ ಇಸ್ ಸೈಡ್ ವೈ. ಸೊ ಬಂದಿದ್ದೀನಿ, ದೆನ್ ದ ಸೈಡ್ ಆಫ್ ದ ಸ್ಕ್ವೇರ್ಸ್ ಬಿ ಎಕ್ಸ್ ಅಂಡ್ ವೈ. ಸೊ ಏರಿಯಾ ಏನಾಗುತ್ತೆ? ಸೈಡ್ ಎಕ್ಸ್ ಆದ್ರೆ ಸ್ಕ್ವೇರ್ ಏರಿಯಾ ಏನಾಗುತ್ತೆ? ಅದ್ರ ಸ್ಕ್ವೇರ್ ಅಲ್ವಾ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಲ್ವಾ. ಸಮ್ ಮಾಡಿದ್ರೆ ಎಷ್ಟಾಗಬೇಕು? 468. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 468. ಆಮೇಲೆ ಡಿಫರೆನ್ಸ್ ಆಫ್ ದೇರ್ ಪೆರಿಮೀಟರ್ಸ್. ಸ್ಕ್ವೇರ್ ಇದ್ ಸೈಡ್ ಎಕ್ಸ್ ಆದ್ರೆ ಪೆರಿಮೀಟರ್ ಎಷ್ಟಾಗುತ್ತೆ? ಪೆರಿಮೀಟರ್ 4 ಸರಿ ಅಲ್ವಾ. ನೋಡಿ, ಸ್ಕ್ವೇರ್ ಇದ್ ಸೈಡ್ ಎಕ್ಸ್ 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 4x ಆಗುತ್ತೆ, ವೈ 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 4y ಆಗುತ್ತೆ. ಸೊ ಡಿಫರೆನ್ಸ್ ಆಫ್ ದೇರ್ ಪೆರಿಮೀಟರ್ಸ್ ಅಂದ್ರೆ ನೋಡಿ, ಪೆರಿಮೀಟರ್ ಒಂದು 4x ಇನ್ನೊಂದು 4y ಆಗುತ್ತೆ ಅಲ್ವಾ. ಡಿಫರೆನ್ಸ್ ಆಫ್ ದೇರ್ ಪೆರಿಮೀಟರ್ಸ್ ಅಂದ್ರೆ 4x minus 4y 24 ಆಗಬೇಕು ಅಲ್ವಾ. ಡಿಫರೆನ್ಸ್ ಆಫ್ ದೇರ್ ಪೆರಿಮೀಟರ್ 24 ಅಂದ್ರೆ 4x minus 4y equal to 24. ಇವಾಗ 4 ಕಾಮನ್ ಇದೆ, 4 ತೆಗೆದ್ರೆ x minus y equal to 24. 4 24 ಕ್ಯಾನ್ಸಲ್ ಮಾಡಬಹುದು. ಎಷ್ಟು? 6 ಟೈಮ್ಸ್ ಅಲ್ವಾ. ಸೊ 6 ಆಗುತ್ತೆ. x minus y equal to 6. y ಆ ಕಡೆ ತಗೊಂಡೋಗಿ 6 ಈ ಕಡೆ ತಗೊಂಡ್ಬನ್ನಿ, y equal to x minus 6 ಬರುತ್ತೆ ಅಲ್ವಾ. ಕರೆಕ್ಟ್ ಆಗಿ ಮಾಡಿ, ಸ್ಟೆಪ್ಸ್ ಫಾಲೋ ಮಾಡಿ. ನೋಡಿ, ಫಸ್ಟ್ ಏನ್ ಮಾಡ್ತೀನಿ? ಫಸ್ಟ್ ಸ್ಕ್ವೇರ್ ಎಕ್ಸ್ ಸೈಡ್ ಎಕ್ಸ್ ಮತ್ತೆ ವೈ ಅನ್ನ ತಗೋತೀನಿ. ಏರಿಯಾ ಸಮ್ ಮಾಡಿದ್ರೆ 468 ಆಗಬೇಕು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏರಿಯಾ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 468. ಆಮೇಲೆ ನೆಕ್ಸ್ಟ್ ಏನು? ಪೆರಿಮೀಟರ್ ಏನಿರುತ್ತೆ? ಡಿಫರೆನ್ಸ್ ಆದ್ರೆ ಪೆರಿಮೀಟರ್ಸ್ ಸೈಡ್ ಎಕ್ಸ್ ಆದ್ರೆ ಪೆರಿಮೀಟರ್ 4x 4y. ಸೊ 4x minus 4y 24. 4 ಕಾಮನ್ ತೆಗಿತೀನಿ, x minus y ಕ್ಯಾನ್ಸಲ್ ಆಗುತ್ತೆ. x minus y equal to 6 ಬರುತ್ತೆ, y equal to x minus 6 ಬರುತ್ತೆ ಅಲ್ವಾ. ಇದುವರೆಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಲ್ವಾ. ನೆಕ್ಸ್ಟ್ y ಸಿಕ್ತು, x minus 6 ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ವಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಏನು? x minus 6 ಹೋಲ್ ಸ್ಕ್ವೇರ್ ಈಕ್ವಲ್ ಟು 468. ಏನಾಗುತ್ತೆ? x ಸ್ಕ್ವೇರ್ minus 12x plus 36 x ಸ್ಕ್ವೇರ್ x ಸ್ಕ್ವೇರ್ 2x ಸ್ಕ್ವೇರ್ ಆಗುತ್ತೆ, minus 12x ಈ ಕಡೆ ತಗೊಬನ್ನಿ, minus 432 ಆಗುತ್ತೆ ಅಲ್ವಾ. 36 minus 468, 36 minus 468 minus 432 ಕರೆಕ್ಟಾ. ಆಮೇಲೆ 2 ಹೊರಗೆ ತೆಗೆದ್ರೆ ಏನಾಗುತ್ತೆ? x ಸ್ಕ್ವೇರ್ minus 6x minus 216. 432 divided by 2, 216 equal to 0. 2 ಬೇಕಾಗಿಲ್ಲ, ಆ ಕಡೆ 0 ಇದೆಯಲ್ಲ, ಎರಡು ಸೈಡ್ ಡಿವೈಡ್ ಬೈ 2 ಮಾಡ್ತೀನಿ. ಸೊ x ಸ್ಕ್ವೇರ್ minus 6x minus 216 equal to 0 ಅಲ್ವಾ. ಕರೆಕ್ಟಾ ಇಲ್ಲಿವರೆಗೆ ಎಲ್ಲ ಸ್ಟೆಪ್ಸ್. ಸೊ ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡ್ತೀನಿ. ಏನಾಗುತ್ತೆ? ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 216, ಆಡ್ ಮಾಡಿದ್ರೆ -6. ಯಾವ್ದಿರ್ಬೋದು ಗೆಸ್ ಮಾಡಿ, ನೀವು ಟ್ರೈ ಮಾಡ್ತಾ ಹೋಗಿ. ಒಂದೇ ನಂಬರ್ 636 ಇಲ್ಲ, ಆಡ್ ಮಾಡಿದ್ರೆ ಅಂತೂ ಬರಲ್ಲ. ಆ ತರ ಗೆಸ್ ಮಾಡ್ತಾ ಹೋದ್ರೆ ಪ್ರಾಕ್ಟೀಸ್ ಇಂದ ನಿಮಗೆ ಗೊತ್ತಾಗ್ಬಿಡತ್ತೆ ಯಾವ ನಂಬರ್ಸ್ ಇರ್ಬೋದು ಅಂದ್ರೆ. ಒಂದು 12, ಇನ್ನೊಂದು -18.
ನೋಡಿ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ 12 ಇಂಟು ಮೈನಸ್ 18 ಮೈನಸ್ 2 1 6 ಆಡ್ ಮಾಡಿದ್ರೆ ಮೈನಸ್ 6 ಅಲ್ವಾ. ಸೊ ಏನಾಗುತ್ತೆ ಇದು ಪ್ರಾಕ್ಟೀಸ್ ಇಂದಾನೆ ಗೊತ್ತಾಗೋದು, ಗೊತ್ತಾಯ್ತಾ ಸರ್ ಹೆಂಗಪ್ಪ ನೀವು ಆಟೋಮ್ಯಾಟಿಕ್ ಆಗಿ ಗೊತ್ತಾಗತ್ತೆ ನಂಬರು ಅಂದ್ರೆ ಅದು ಪ್ರಾಕ್ಟೀಸ್ ಇಂದಾನೆ ಗೊತ್ತಾಗೋದು. ಅಕಸ್ಮಾತ್ ನಿಮ್ಗೆ ಗೆಸ್ ಮಾಡಕ್ ಆಗಲ್ಲ ಅಂದ್ರೆ ಏನು ಪರವಾಗಿಲ್ಲ, ಇದು ಯಾವುದು ಈ ಮೆಥಡ್ ಇದೆಯಲ್ವಾ, ಯಾವ್ದು ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac/2a ಅದಾಕಿ ಕೂಡ ಮಾಡಬಹುದು, ಪರವಾಗಿಲ್ಲ. ಇವಾಗ ಏನ್ ಮಾಡೋಣ, ಈ ತರ ಎಕ್ಸ್ ಹೊರಗೆ ತೆಗೆದ್ರೆ ಎಕ್ಸ್ ಪ್ಲಸ್ 12 ಆಗುತ್ತೆ ಮೈನಸ್ 18, ಇದು ಎಕ್ಸ್ ಪ್ಲಸ್ 12 ಆಗುತ್ತೆ ಈಕ್ವಲ್ ಟು 0 ಅಲ್ವಾ, ಕರೆಕ್ಟಾ. ಎಕ್ಸ್ ಮೈನಸ್ 18 ಆಗುತ್ತೆ, 18 ಇಲ್ಲಿ ಏನಾಗುತ್ತೆ ಎಕ್ಸ್ ಪ್ಲಸ್ 12 ಈಕ್ವಲ್ ಟು 0 ಅಲ್ವಾ. ಸೊ ಎಕ್ಸ್ ಏನಾಗ್ಬೋದು, ಎಕ್ಸ್ ಒಂದು ಎಕ್ಸ್ ಈಕ್ವಲ್ ಟು 18 ಆಗುತ್ತೆ, ಇಲ್ಲ ಎಕ್ಸ್ ಈಕ್ವಲ್ ಟು ಮೈನಸ್ 12 ಆಗುತ್ತೆ ಅಲ್ವಾ, ಕರೆಕ್ಟಾ. ಎಕ್ಸ್ ಈಕ್ವಲ್ ಟು ಒಂದು 18 ಇಲ್ಲ ಎಕ್ಸ್ ಈಕ್ವಲ್ ಟು ಮೈನಸ್ 12 ಆಗುತ್ತೆ. ಸೊ ಹೆಂಗ್ ಸಿಗೋದು, ಎಕ್ಸ್ ಮೈನಸ್ 18 ಈಕ್ವಲ್ ಟು 0, ಸೊ ಎಕ್ಸ್ ಈಕ್ವಲ್ ಟು 18, ಎಕ್ಸ್ ಪ್ಲಸ್ 12 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಮೈನಸ್ 12. ಸೊ ಯಾವ್ದಾಗ್ಬೋದು ಇದರಲ್ಲಿ, ಎಕ್ಸ್ ಏನು, ಎಕ್ಸ್ ಸೈಡ್ ಆಫ್ ಸ್ಕ್ವೇರ್, ಸೈಡ್ ನೆಗೆಟಿವ್ ಆಗಿ ಸಾಧ್ಯತೆ ಇದೆಯಾ, ಇಲ್ಲ. ಸೊ ಸೈಡ್ ಎಷ್ಟಾಗಬೇಕು, ಸೈಡ್ ವಿಲ್ ಬಿ ಎಕ್ಸ್ ಈಕ್ವಲ್ ಟು 18, ಕರೆಕ್ಟಾ. ಯಾಕೆ ನೆಗೆಟಿವ್ ಆಗಿ ಸಾಧ್ಯತೆ ಇಲ್ಲ, ಸೊ ಸೈಡ್ ಆಫ್ ಸ್ಕ್ವೇರ್ ಇಸ್ ಎಕ್ಸ್ ಈಕ್ವಲ್ ಟು 18 ಅಲ್ವಾ. ನೆಕ್ಸ್ಟ್ y ಈಕ್ವಲ್ ಟು ಏನು, y ಈಕ್ವಲ್ ಟು ಎಕ್ಸ್ ಮೈನಸ್ 6, ಸೊ ಎಕ್ಸ್ 18 ಆದ್ರೆ 18 ಮೈನಸ್ 6 ಅಲ್ವಾ, y ಈಕ್ವಲ್ ಟು 12, ಕರೆಕ್ಟಾ. ಅರ್ಥ ಆಯ್ತಲ್ವಾ. ಹೆಂಗೆ ನೋಡಿ, ಎಕ್ಸ್ ಬಂತು ನಮ್ಗೆ, ಎಕ್ಸ್ ಮೈನಸ್ 12 ಆಗೋದಿಲ್ಲ, ಯಾಕೆ ಸೈಡ್ ಆಫ್ ಸ್ಕ್ವೇರ್ ನೆಗೆಟಿವ್ ಇರಕ್ಕೆ ಸಾಧ್ಯ ಇಲ್ಲ. ಸೊ ಎಕ್ಸ್ 18, y ಹೆಂಗೆ y ಈಕ್ವಲ್ ಟು ಎಕ್ಸ್ ಮೈನಸ್ 6 ಇದೆಯಲ್ವಾ, ಅದಕ್ಕೆ ನೀವು ಬರೀರಿ ಆಮೇಲೆ y ಈಕ್ವಲ್ ಟು ಎಕ್ಸ್ ಮೈನಸ್ 6. ಸೊ ಯೂಸಿಂಗ್ ಸಬ್ಸ್ಟಿಟ್ಯೂಟಿಂಗ್ 12 ಇಲ್ಲಿ, ಸಾರಿ ಸಬ್ಸ್ಟಿಟ್ಯೂಟಿಂಗ್ 18 ಇಲ್ಲಿ, y ಈಕ್ವಲ್ ಟು 18 ಮೈನಸ್ 6 ಈಕ್ವಲ್ ಟು 12. ಹೆನ್ಸ್ ಸೈಡ್ಸ್ ಆಫ್ ಸ್ಕ್ವೇರ್ಸ್ ಯಾವ್ದು, ಒಂದು 18 ಇನ್ನೊಂದು 12, ಗೊತ್ತಾಯ್ತಲ್ವಾ. ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, 18 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಮಾಡಿ ಬರುತ್ತಾ ನೋಡಿ, ನಿಮ್ಗೆ 468 ಬರುತ್ತೆ ಅಲ್ವಾ. ಆಮೇಲೆ ಡಿಫರೆನ್ಸ್ ಅದರ ಪೆರಿಮೀಟರ್ಸ್ ಮಾಡಿ ನೋಡಿ, 24 ಬರುತ್ತಾ, ಬರುತ್ತೆ. ಟ್ರೈ ಮಾಡ್ಕೊಳ್ಳಿ ಚೆಕ್ ಮಾಡಕ್ಕೆ, ಗೊತ್ತಾಯ್ತಲ್ವಾ. ಸೊ ಇಲ್ಲಿಗೆ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಮತ್ತು ಸಾಲ್ವ್ ಮಾಡಿದೀನಿ. ಇನ್ನು ನಿಮ್ಗೆ ಎಕ್ಸಾಮ್ಗೆ ಬರುವಂತ ಪ್ರಾಬ್ಲಮ್ಸ್ ಎಲ್ಲ ಮಾಡಿದೀನಿ. ಇದೇ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ಕೆಲವು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಟಫ್ ಇರೋದನ್ನ ಮಾಡೋಣ, ತುಂಬಾ ಟಫ್ ಇರೋ ಪ್ರಾಬ್ಲಮ್ಸ್ ಕೂಡ ನೋಡೋಣ. ಯಾಕೆ ಕೆಲವರಿಗೆಲ್ಲ 100 ಔಟ್ ಆಫ್ 100 ಬೇಕಾಗಿರುತ್ತೆ ಅಲ್ವಾ, ಅವ್ರಿಗೆ ಎಲ್ಲಾ ಟಫ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಬೇಕಂತಿರುತ್ತೆ. ಸೊ ಇದು ಒಂಥರ ಮೀಡಿಯಂ ಟಫ್, ಇನ್ನೂ ಟಫ್ ಇರೋ ಪ್ರಾಬ್ಲಮ್ಸ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆದ್ರೆ ಅಷ್ಟೇ ನಿಮ್ಗೆ ಟಫ್ ಪ್ರಾಬ್ಲಮ್ಸ್ ಕೂಡ, ತುಂಬಾ ಟಫ್ ಪ್ರಾಬ್ಲಮ್ಸ್ ಕೂಡ ಅರ್ಥ ಆಗೋದು. ಸೊ ಈಸಿ ಪ್ರಾಬ್ಲಮ್ ಎಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದೀನಿ, ಇಲ್ಲಿ ಒಂಥರ ಮೀಡಿಯಂ ಟಫ್ ಪ್ರಾಬ್ಲಮ್ ಮಾಡಿದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನು ಕಷ್ಟ ಇರೋ ಪ್ರಾಬ್ಲಮ್ಸ್ ಮಾಡೋಣ. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಗೊತ್ತಾಗಬೇಕು, ಟಿಪ್ಸ್ ಟ್ರಿಕ್ಸ್ ಎಲ್ಲ ಗೊತ್ತಾಗಬೇಕಾದ್ರೆ ಕೈಂಡ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋಸ್ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.